ಇಂದಿನ ವಿಡಿಯೋ ಶಿವನ ಮೂರನೇ ಜ್ಯೋತಿರ್ಲಿಂಗವಾದ ಉಜ್ಜಯಿನಿನ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ. ಈ ವಿಡಿಯೋದಲ್ಲಿ ಈ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಮಹತ್ವ, ಅದರ ಕತೆ, ಈ ದೇವಸ್ಥಾನದಲ್ಲಿ ನಡೆಯುವ ಆಚರಣೆಗಳ ಬಗ್ಗೆ, ಈ ದೇವಸ್ಥಾನದ ಸುತ್ತಮುತ್ತಲಿನ ದೇವಾಲಯಗಳ ಬಗ್ಗೆ ಮತ್ತು ಇನ್ನೂ ಹೆಚ್ಚಿನದನ್ನು ತಿಳಿದುಕೊಳ್ಳೋಣ. ಈ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿದೆ. ಭಗವಾನ್ ಮಹಾಕಾಲನನ್ನು ಉಜ್ಜಯಿನಿನ ನಗರದ ರಾಜ ಎಂದು ಹೇಳಲಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಈ ಉಜ್ಜಯಿನಿ ನಗರವನ್ನು ಅವಂತಿಕ ನಗರ ಎಂದು ಕರೆಯಲಾಗುತ್ತಿತ್ತು. ಮಹಾಕಾಲೇಶ್ವರ ದೇವಾಲಯವು ಕ್ಷಿಪ್ರಾ ನದಿಯ ಅಂಚಿನಲ್ಲಿದೆ. ಉಜ್ಜಯಿನಿ ಮಹಾಕಾಲೇಶ್ವರ ದೇವಾಲಯವು ವಿಶ್ವದ ಮಧ್ಯಭಾಗದಲ್ಲಿದೆ. ಇದು ವಿಶ್ವದ ನಿಜವಾದ ಸಮಯವನ್ನು ಲೆಕ್ಕ ಹಾಕುವ ಸ್ಥಳವಾಗಿದೆ ಎಂದು ಹೇಳಲಾಗುತ್ತದೆ. ಉಜ್ಜಯಿನಿ ನಗರವು ಭಾರತದ ದಕ್ಷಿಣ ಮತ್ತು ಉತ್ತರ ಭಾಗಗಳನ್ನು ವಿಂಗಡಿಸುವ ಸ್ಥಳವಾಗಿದೆ. ಈ ಉಜ್ಜಯಿನಿ ನಗರವು ಇತಿಹಾಸ, ವಿಜ್ಞಾನ ಮತ್ತು ಭಕ್ತಿಯ ಸ್ಥಳವಾಗಿದೆ. ಇದು 7 ಮೋಕ್ಷ ಸ್ಥಾನಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಶಿವನನ್ನು ಹಲವು ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ದಕ್ಷಿಣದಲ್ಲಿ ಶಿವನನ್ನು ನಟರಾಜ ಮತ್ತು ಅರ್ಧನಾರೀಶ್ವರನಾಗಿ ಪೂಜಿಸಲಾಗುತ್ತದೆ. ಪಶ್ಚಿಮದಲ್ಲಿ ಭೈರವ, ದಕ್ಷಿಣೇಶ್ವರ ಎಂದು ಪೂಜಿಸಲಾಗುತ್ತದೆ. ಹಿಮಾಚಲ ಪ್ರದೇಶದಲ್ಲಿ ಭೋಲೆನಾಥ ಎಂದು ಪೂಜಿಸಲಾಗುತ್ತದೆ ಮತ್ತು ಉಜ್ಜಯಿನಿಯಲ್ಲಿ ಶಿವನನ್ನು ಮಹಾಕಾಲೇಶ್ವರ ಎಂದು ಪೂಜಿಸಲಾಗುತ್ತದೆ. ಮಹಾಕಾಲೇಶ್ವರನು ಶಿವನ ಶಕ್ತಿಶಾಲಿ ರೂಪ. ಉಜ್ಜಯಿನಿ ಕ್ಷೇತ್ರವು 7 ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಕಾಲ ಎಂದರೆ ಎಲ್ಲವನ್ನು ಸೃಷ್ಟಿಸುವ ಮತ್ತು ನಾಶ ಮಾಡುವ ಸಮಯವಾಗಿದೆ. ಕಾಲದ ಪ್ರಕಾರ ಎಲ್ಲವೂ ಬದಲಾಗುತ್ತದೆ. ನಾವು ಹೆಚ್ಚಾಗಿ ಈ ಸಮಯಕ್ಕೆ ಹೆದರುತ್ತೇವೆ ಮತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಕಾಲವು ಯಾವಾಗಲೂ ಭಯಂಕರ ರೂಪದಲ್ಲಿರುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಈ ಭಯಂಕರ ಸಮಯದ ಮೇಲೆ ವಿಜಯ ಸಾಧಿಸುವವನು ಶಿವನು. ಅದರಿಂದ ಅವನನ್ನು ಮಹಾಕಾಲ ಎಂದು ಕರೆಯಲಾಗುತ್ತದೆ. ಈ ಉಜ್ಜಯಿನಿ ಮಹಾಕಾಲೇಶ್ವರ ದೇವಸ್ಥಾನವು ಕೇವಲ ದೇವಸ್ಥಾನವಲ್ಲ, ಅದು ನಮ್ಮ ಕಾಲವನ್ನು, ನಮ್ಮ ಸಮಯವನ್ನು ಬದಲಾಯಿಸುವ ದೇವಸ್ಥಾನವಾಗಿದೆ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಪಡೆದ 45 ದಿನಗಳಲ್ಲಿ ನಮ್ಮ ಜೀವನ ಬದಲಾಗುತ್ತದೆ. ನಮ್ಮ ಎಲ್ಲ ಕೆಟ್ಟ ಸಮಯ ಬದಲಾಗುತ್ತದೆ. ನಮ್ಮ ಜೀವನವೂ ಬದಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಯಾರಾದರೂ ಎಂದಿಗೂ ಖಾಲಿ ಕೈಯಲ್ಲಿ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಯಾವುದೇ ರಾಜ, ಯಾವುದೇ ರಾಜಕಾರಣಿ ಅಥವಾ ಯಾವುದೇ ಪ್ರಭಾವಿ ವ್ಯಕ್ತಿ ಉಜ್ಜಯಿನಿ ರಾಜ್ಯದಲ್ಲಿ ಒಂದು ರಾತ್ರಿಯೂ ಇರುವುದಿಲ್ಲ, ಏಕೆಂದರೆ ಮಹಾಕಾಲೇಶ್ವರ ಮಾತ್ರ ಉಜ್ಜಯಿನಿ ನಗರದ ರಾಜ ಎಂದು ಹೇಳಲಾಗುತ್ತದೆ. ಧರ್ಮ ಗ್ರಂಥಗಳ ಪ್ರಕಾರ ಈ ಇಡೀ ವಿಶ್ವವು ಸ್ವರ್ಗಲೋಕ, ಭೂಲೋಕ ಮತ್ತು ಪಾತಾಳ ಲೋಕ ಎಂದು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಬ್ರಹ್ಮಾಂಡದ ಈ 3 ಲೋಕಗಳಲ್ಲಿ 3 ಪ್ರಮುಖ ಶಿವಲಿಂಗಗಳಿವೆ. ಸ್ವರ್ಗಲೋಕದಲ್ಲಿ ತಾರಕ ಶಿವಲಿಂಗವಿದೆ, ಪಾತಾಳ ಲೋಕದಲ್ಲಿ ಹಟಕೇಶ್ವರ ಶಿವಲಿಂಗವಿದೆ ಮತ್ತು 3ನೆಯದು ಈ ಭೂಲೋಕದಲ್ಲಿ ಮಹಾಕಾಲೇಶ್ವರ ಶಿವಲಿಂಗವಿದೆ. ಈ 3 ಶಿವಲಿಂಗಗಳು ಈ ವಿಶ್ವದ 3 ಲೋಕಗಳನ್ನು ಕಾಪಾಡುತ್ತವೆ. ಈ ಭೂಲೋಕದಲ್ಲಿ ಶಿವನು ಮಹಾಕಾಲೇಶ್ವರನಾಗಿ ನೆಲೆಸಿದ್ದಾನೆ. ಈ ಭೂಲೋಕವನ್ನು ಮೃತ್ಯುಲೋಕ ಎಂದು ಕರೆಯುತ್ತಾರೆ. ಮಾನವರು, ಪ್ರಾಣಿಗಳು, ಪಕ್ಷಿಗಳು, ಹುಳಗಳು, ಕೀಟಗಳು ಅಥವಾ ಯಾವುದೇ ಜೀವಿ ಜಂತುಗಳು ಈ ಮೃತ್ಯುಲೋಕದಲ್ಲಿ ನಾಶವಾಗುತ್ತಾರೆ. ಕಾಲವು ನಮ್ಮೊಳಗಿನ ದೊಡ್ಡ ಭಯ ಮತ್ತು ಶಿವನು ಆ ಕಾಲವನ್ನು ತನ್ನ ಸೇವಕನನ್ನಾಗಿ ಮಾಡಿಕೊಂಡಿದ್ದಾನೆ. ಈ ಕಾಲವು ಮಹಾಕಾಲನ ಪಾದಗಳಲ್ಲಿ ಸೇವೆ ಸಲ್ಲಿಸುತ್ತದೆ. ಈ ದೇವಾಲಯಕ್ಕೆ ಮೊದಲ ಬಾರಿಗೆ ಭೇಟಿ ನೀಡುವವರ ಜೀವನ ಮತ್ತು ಅವರ ಸಮಯ ಶಾಶ್ವತವಾಗಿ ಬದಲಾಗುತ್ತದೆ ಎಂದು ನಂಬಲಾಗಿದೆ. ಮಹಾಕಾಲೇಶ್ವರ ದೇವಾಲಯವು ಸಾವಿನ ಭಯ ಮತ್ತು ಸಮಯದ ಪರಿಕಲ್ಪನೆಯು ಭಸ್ಮವಾಗಿ ಬದಲಾಯಿಸುವ ಸ್ಥಳವಾಗಿದೆ. ಈ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಕಥೆಯನ್ನು ವಿವಿಧ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಶಿವಪುರಾಣದ ಕೋಟಿರುದ್ರ ಸಂಹಿತದ ಪ್ರಕಾರ ಒಮ್ಮೆ ಅವಂತಿಕ ನಗರಿಯಲ್ಲಿ ವೇದಪ್ರಿಯ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದ. ಪ್ರತಿದಿನ ಈ ಬ್ರಾಹ್ಮಣನು ವಿವಿಧ ವೇದ ಮಂತ್ರಗಳನ್ನು ಪಠಿಸುವ ಮೂಲಕ ಅಗ್ನಿಹೋತ್ರವನ್ನು ಮಾಡುತ್ತಿದ್ದನು. ಪ್ರತಿದಿನ ಈ ಬ್ರಾಹ್ಮಣನು ಪಾರ್ಥಿವ ಶಿವಲಿಂಗವನ್ನು ಮಾಡಿ ಶಾಸ್ತ್ರಗಳ ಪ್ರಕಾರ ಶಿವಲಿಂಗವನ್ನು ಪೂಜಿಸುತ್ತಿದ್ದನು. ಈ ಬ್ರಾಹ್ಮಣ ವೇದಪ್ರಿಯನಿಗೆ ವೇದಶಾಸ್ತ್ರಗಳಲ್ಲಿ ಪಾರಂಗತರಾದ 4 ಕರ್ತವ್ಯನಿಷ್ಠ ಪುತ್ರರಿದ್ದರು. ಆ ದಿನಗಳಲ್ಲಿ ದೂಷಣ ಎಂಬ ಅಸುರನು ಉಜ್ಜಯಿನಿ ನಗರದಲ್ಲಿನ ರತ್ನಮಾಲಾ ಪರ್ವತಗಳ ಮೇಲೆ ಆಳ್ವಿಕೆ ನಡೆಸುತ್ತಿದ್ದನು. ಈ ಅಸುರನು ಶಿವನ ಆರಾಧನೆಯನ್ನು ವಿರೋಧಿಸುತ್ತಿದ್ದನು ಮತ್ತು ಎಲ್ಲರೂ ತನ್ನನ್ನು ಪೂಜಿಸಬೇಕೆಂದು ಬಯಸಿದನು. ಈ ದೂಷಣ ಅಸುರನು ಬ್ರಹ್ಮನ ಕುರಿತು ದೊಡ್ಡ ತಪಸ್ಸು ಮಾಡಿ ವಿವಿಧ ವರಗಳಿಂದ ಶಕ್ತಿಶಾಲಿಯಾದನು. ಬ್ರಹ್ಮನಿಂದ ವರ ಪಡೆದ ನಂತರ ಅವನು ಶಿವನ ಪೂಜೆ, ಅರ್ಚನೆ ಮಾಡುತ್ತಿದ್ದ ಎಲ್ಲರನ್ನು ಕೊಲ್ಲಲು ಪ್ರಾರಂಭಿಸಿದನು.
ಅವನು ಅನೇಕ ಬ್ರಾಹ್ಮಣರನ್ನು ತಪಸ್ವಿ ಋಷಿಗಳನ್ನು ಕೊಂದನು. ಈ ದೂಷಣ ಅಸುರನ ಕ್ರಿಯೆಗಳನ್ನು ನೋಡಿ ಬ್ರಾಹ್ಮಣ ವೇದಪ್ರಿಯನ 4 ಪುತ್ರರು ಶಿವಲಿಂಗವನ್ನು ಸ್ಥಾಪಿಸಿ ಶಿವನನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದರು. ಇದನ್ನು ನೋಡಿದ ಅಸುರ ದೂಷಣನು ತನ್ನ ಸೇನಾ ಸಮೇತ ಈ 4 ಬಾಲಕರನ್ನು ಕೊಲ್ಲಲು ಬಂದನು. ಈ 4 ಬಾಲಕರು ಅಸುರ ದೂಷಣನನ್ನು ನಿರ್ಲಕ್ಷಿಸಿ ಶಿವನನ್ನು ಆಳವಾಗಿ ಧ್ಯಾನಿಸುತ್ತಿದ್ದರು. ಈ ಅಸುರ ದೂಷಣನು ಈ 4 ಬಾಲಕರನ್ನು ಕೊಲ್ಲಲು ತನ್ನ ಆಯುಧವನ್ನು ತೆಗೆದುಕೊಂಡಾಗ ಇದ್ದಕ್ಕಿದ್ದಂತೆ ಶಿವಲಿಂಗದಿಂದ ದೊಡ್ಡ ಶಬ್ದ ಬಂದಿತು. ಶಿವನು ತನ್ನ ಭಕ್ತರನ್ನು ರಕ್ಷಿಸಲು ಶಿವಲಿಂಗದಿಂದ ಮಹಾಕಾಲನಾಗಿ ಕಾಣಿಸಿಕೊಂಡನು. ಶಿವನು ತನ್ನ ಓಂಕಾರ ಧ್ವನಿಯಿಂದಲೇ ದೂಷಣ ಅಸುರ ಮತ್ತು ಅವನ ಸೇನೆಯನ್ನು ನಾಶ ಮಾಡಿದನು. ಆ 4 ಹುಡುಗರ ಭಕ್ತಿಯಿಂದ ಪ್ರಸನ್ನನಾದ ಶಿವನು ಆ ಹುಡುಗರಿಗೆ ಯಾವುದೇ ವರವನ್ನು ಕೇಳಲು ಹೇಳಿದನು. 4 ಹುಡುಗರು ತಮ್ಮ ಮೋಕ್ಷವನ್ನು ಕೇಳಿ ಮತ್ತು ಶಿವನನ್ನು ಈ ಶಿವಲಿಂಗ ರೂಪದಲ್ಲಿ ಈ ಅವಂತಿಕಾ ನಗರದಲ್ಲಿ ತನ್ನ ಭಕ್ತರನ್ನು ಆಶೀರ್ವಾದಿಸಿ ರಕ್ಷಿಸಲು ಕೇಳಿಕೊಂಡರು. ಇದರಂತೆ ಶಿವನು ಈ ಭೂಲೋಕದಲ್ಲಿ ಮಹಾಕಾಲೇಶ್ವರನಾಗಿ ಉಳಿದನು. ತುಲಾರಾಶಿಯ ಜನರು ಈ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಬೇಕು. ಶನಿಗ್ರಹವು ಈ ಸ್ಥಳದಲ್ಲಿ ಉಚ್ಚ ಸ್ಥಾನದಲ್ಲಿದೆ ಮತ್ತು ಶನಿಗ್ರಹವು ನಮ್ಮ ಸಮಯ, ನಮ್ಮ ಉತ್ತಮ ಆರೋಗ್ಯ, ನಮ್ಮ ಆಯುಷ್ಯ, ನಮ್ಮ ವೃತ್ತಿ ಜೀವನಕ್ಕೆ ಕಾರಣನಾಗಿದ್ದಾನೆ. ಈ ಸ್ಥಳವು ನ್ಯಾಯ ಮತ್ತು ಜ್ಞಾನಕ್ಕಾಗಿ ಮೀಸಲಾಗಿದೆ. ಈ ಮಹಾಕಾಲೇಶ್ವರ ದೇವಾಲಯವು ವೈರಾಗ್ಯದ ಸ್ಥಳವಾಗಿದೆ. ಇಲ್ಲಿ ದೇವಿ ದೇವತೆಗಳು ಸಹ ಮಹಾಕಾಲನ ನಿಯಂತ್ರಣದಲ್ಲಿದ್ದಾರೆ. ಈ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗವು ಸತ್ಯಯುಗದಲ್ಲಿ ಸ್ವಯಂ ಪ್ರಕಟವಾಗಿತ್ತು. ಈ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗವನ್ನು ಸತ್ಯಯುಗದಲ್ಲಿ ಮೊದಲು ಋಷಿಗಳು, ದೇವಿ ಮತ್ತು ದೇವತೆಗಳು ಪೂಜಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಸತ್ಯಯುಗದಲ್ಲಿ ದೇವಿ ಸತಿಯು ಶಿವನ ಮೊದಲ ಭಕ್ತಳಾಗಿದ್ದಳು. ಶಿವನು ಮೊದಲ ಬಾರಿಗೆ ದೇವಿ ಸತಿಯ ಚಿತಾಭಸ್ಮವನ್ನು ಹಚ್ಚಿಕೊಂಡಿದ್ದನು ಎಂದು ಹೇಳಲಾಗುತ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮನು ಲಕ್ಷ್ಮಣನೊಂದಿಗೆ ಮಹಾಕಾಲೇಶ್ವರನ ದರ್ಶನವನ್ನು ಪಡೆಯಲು ಇಲ್ಲಿಗೆ ಬಂದನು ಎಂದು ಹೇಳಲಾಗುತ್ತದೆ. ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಬಲರಾಮನೊಂದಿಗೆ ಮಹಾಕಾಲೇಶ್ವರ ದರ್ಶನವನ್ನು ಪಡೆಯಲು ಬಂದನು ಎಂದು ಹೇಳಲಾಗುತ್ತದೆ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗವು ದಕ್ಷಿಣಕ್ಕೆ ಮುಖ ಮಾಡಿರುವ ಏಕೈಕ ಜ್ಯೋತಿರ್ಲಿಂಗವಾಗಿದೆ. ದೇವಾಲಯದ ಗರ್ಭಗೃಹವು ದಕ್ಷಿಣದ ಕಡೆಗೆ ಇದ್ದು ದಕ್ಷಿಣ ದಿಕ್ಕು ಮೃತ್ಯುವಿನ ಅಧಿಪತಿಯಾದ ಯಮರಾಜನನ್ನು ಪ್ರತಿನಿಧಿಸುತ್ತದೆ. ಈ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಪಡೆಯಲು ಮುಖ್ಯ ಕಾರಣವೆಂದರೆ ಈ ಜ್ಯೋತಿರ್ಲಿಂಗದ ದರ್ಶನವನ್ನು ಬಯಸುವ ಯಾರಾದರೂ ತಮ್ಮ ಸಾವನ್ನು ಗೆಲ್ಲುತ್ತಾರೆ ಮತ್ತು ಸಾವಿನ ಭಯದಿಂದ ಮುಕ್ತರಾಗುತ್ತಾರೆ. ಏಕೆಂದರೆ ಮಹಾಕಾಲನು ಎಲ್ಲ ಕಾಲಗಳ ನಡುವೆ ಮಹಾಕಾಲನಾಗಿದ್ದಾನೆ ಮತ್ತು ಮಹಾಕಾಲೇಶ್ವರನು ನಮ್ಮನ್ನು ಕರೆಯುವವರೆಗೂ ಯಾರು ಆತನ ದರ್ಶನ ಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಮಾಡುವುದರಿಂದ ಅಥವಾ ಈ ಮಹಾಕಾಲೇಶ್ವರ ನಾಮವನ್ನು ಸ್ಮರಿಸುವುದರಿಂದ ಜನರು ಅಕಾಲ ಮೃತ್ಯು ದೋಷದಿಂದ ಮುಕ್ತರಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಮಹಾಕಾಲ ರೂಪದಲ್ಲಿರುವ ಶಿವನು ಇಡೀ ಜಗತ್ತನ್ನು ಆಳುತ್ತಾನೆ. ಈ ಮಹಾಕಾಲೇಶ್ವರನ ಲಿಂಗವು ಬೃಹತ್ ಆಕಾರದಲ್ಲಿದೆ. ಬೆಳ್ಳಿ ಲೇಪಿತ ನಾಗ ಜಲಧಾರಿ ಮತ್ತು ಗರ್ಭಗೃಹದ ಮೇಲ್ಮಣೆಯನ್ನು ಆವರಿಸಿರುವ ಕೆತ್ತನೆಯಿಂದ ಮತ್ತು ನಿಗೂಢ ಬೆಳ್ಳಿ ತಟ್ಟೆಯು ದೇವಾಲಯಕ್ಕೆ ಹೆಚ್ಚುವರಿ ವೈಭವವನ್ನು ನೀಡುತ್ತದೆ. ಜ್ಯೋತಿರ್ಲಿಂಗದ ಜೊತೆಗೆ ಗರ್ಭಗೃಹದಲ್ಲಿ ಗಣೇಶ, ಕಾರ್ತಿಕೇಯ ಮತ್ತು ದೇವಿ ಪಾರ್ವತಿಯ ಆಕರ್ಷಕ ಮತ್ತು ಸಣ್ಣ ಗಾತ್ರದ ಚಿತ್ರಗಳನ್ನು ಕಾಣಬಹುದು. ಗರ್ಭಗೃಹದ ನಿರ್ಗಮನ ಮಾರ್ಗದಲ್ಲಿ ಒಂದು ವಿಶಾಲವಾದ ಸಭಾಂಗಣವಿದ್ದು ಕುಳಿತುಕೊಳ್ಳುವ ಭಂಗಿಯಲ್ಲಿ ಅತ್ಯಂತ ಆಕರ್ಷಕವಾದ ಲೋಹದ ಉಲ್ಲೇಖಿತ ಕಲ್ಲಿನ ನಂದಿ ವಿಗ್ರಹವನ್ನು ವೀಕ್ಷಿಸಬಹುದು. ಈ ಮಹಾಕಾಲೇಶ್ವರ ದೇವಸ್ಥಾನದಲ್ಲಿ ಪ್ರತಿದಿನ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗಕ್ಕೆ ಬೆಳಿಗ್ಗೆ ಭಸ್ಮ ಆರತಿಯಿಂದ 7 ಆರತಿಯೊಂದಿಗೆ ಪೂಜಿಸಲಾಗುತ್ತದೆ. ದೇವಾಲಯದ ಒಳಗಿನ ನಂದಾ ದೀಪವು ಯಾವಾಗಲೂ ಬೆಳಗುತ್ತಲೇ ಇರುತ್ತದೆ. ನಂತರ ದದ್ಯೋದದ ಆರತಿ ನಡೆಯಲಾಗುತ್ತದೆ. ಇದರಲ್ಲಿ ಮಹಾಕಾಲೇಶ್ವರ ಲಿಂಗಕ್ಕೆ ಅನ್ನ, ಮೊಸರು, ಹಾಲಿನಿಂದ ಮಾಡಿದ ಪಾಯಸವನ್ನು ಅರ್ಪಿಸಲಾಗುತ್ತದೆ. ನಂತರ ಮಹಾಭೋಗ ಆರತಿ ಮತ್ತು ಸಂಜೆ ಶಿವಲಿಂಗಕ್ಕೆ ಸಂಧ್ಯಾ ಆರತಿ ನಡೆಯಲಾಗುತ್ತದೆ. ಈ ಸಮಯದಲ್ಲಿ ಬೆಳಿಗ್ಗೆಯಿಂದ ಸಂಧ್ಯಾ ಆರತಿಯವರೆಗೆ ಜಲಧಾರಿಯಿಂದ ಶಿವಲಿಂಗಕ್ಕೆ ನಿರಂತರ ಅಭಿಷೇಕ ನಡೆಯಲಾಗುತ್ತದೆ. ಸಂಜೆ ಸಂಧ್ಯಾ ಆರತಿಯ ಮೊದಲು ಮಹಾಕಾಲೇಶ್ವರ ಶಿವಲಿಂಗದ ಶೃಂಗಾರ ಇರುತ್ತದೆ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಸಂಧ್ಯಾ ಆರತಿಯ ಸಮಯದಲ್ಲಿ ಮಹಾಕಾಲೇಶ್ವರನ ದರ್ಶನ ಪಡೆಯಲು ದೇವಿ ದೇವತೆಗಳು ಪಕ್ಷಿಗಳ ರೂಪದಲ್ಲಿ ಬರುತ್ತಾರೆ ಎಂದು ಹೇಳಲಾಗುತ್ತದೆ. ಮಹಾಕಾಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲು ಒಂದು ಪ್ರಮುಖ ಕಾರಣವೆಂದರೆ ಮಹಾಕಾಲೇಶ್ವರನ ಭಸ್ಮ ಆರತಿಯ ದರ್ಶನ ಪಡೆಯುವುದು. ಪ್ರತಿದಿನ ಬೆಳಿಗ್ಗೆ 4 ಗಂಟೆಯಿಂದ 7 ಗಂಟೆಯವರೆಗೆ ಮಹಾಕಾಲೇಶ್ವರ ಭಸ್ಮ ಆರತಿಯನ್ನು ಮಾಡಲಾಗುತ್ತದೆ.
ಈ ಭಸ್ಮ ಆರತಿಯ ದರ್ಶನ ಪಡೆಯುವುದು ಬಹಳ ಶುಭ ಎಂದು ಹೇಳಲಾಗುತ್ತದೆ. ಶಿವಲಿಂಗಕ್ಕೆ ಭಸ್ಮವನ್ನು ಅರ್ಪಿಸುವ ಏಕೈಕ ಶಿವ ದೇವಾಲಯ ಮಹಾಕಾಲೇಶ್ವರ ದೇವಸ್ಥಾನ. ಇಂದಿನ ಕಾಲದಲ್ಲಿ ಹೊಸದಾಗಿ ಸುಟ್ಟ ಮೃತದೇಹದಿಂದ ಭಸ್ಮವನ್ನು ತರಲಾಗುತ್ತಿತ್ತು. ಆದರೆ ಈಗ ಅದನ್ನು ನಿಲ್ಲಿಸಲಾಗಿದೆ. ಈಗ ಕಪಿಲ ಹಸುವಿನ ಸಗಣಿಯನ್ನು ಸುಡುವ ಮೂಲಕ ಭಸ್ಮವನ್ನು ತಯಾರಿಸಲಾಗುತ್ತದೆ. ದೇವಿ ದೇವತೆಗಳಲ್ಲದೆ ಶಿವನನ್ನು ವಿವಿಧ ಯುಗಗಳಲ್ಲಿ ವಿವಿಧ ಅಸುರರು ರಾಕ್ಷಸರು ಸಹ ಪೂಜಿಸುತ್ತಿದ್ದರು. ಶಿವನು ತನ್ನ ಎಲ್ಲ ಭಕ್ತರನ್ನು ಪ್ರೀತಿಸುತ್ತಾನೆ. ಅದರಿಂದ ಅವರ ಶಿವಭಕ್ತರು ಸತ್ತಾಗ ಶಿವನು ಅವರ ಭಕ್ತಿಯನ್ನು ಗೌರವಿಸಲು ತಮ್ಮ ಭಸ್ಮವನ್ನು ತನ್ನ ದೇಹದ ಮೇಲೆ ಹಚ್ಚಿಕೊಳ್ಳುತ್ತಿದ್ದನು ಎಂದು ಹೇಳಲಾಗುತ್ತದೆ. ಕಲಿಯುಗದಲ್ಲಿ ರಾಜ ವಿಕ್ರಮಾದಿತ್ಯನು ಈ ಉಜ್ಜಯಿನಿ ನಗರವನ್ನು ಆಳುತ್ತಿದ್ದನು. ದೇವಾಲಯದ ಆವರಣದಲ್ಲಿ ಭಸ್ಮಕುಂಡವಿದ್ದು ಮಹಾಕಾಲೇಶ್ವರನ ಭಸ್ಮ ಆರತಿಗಾಗಿ ಶಿವಭಕ್ತರ ಚಿತಭಸ್ಮವನ್ನು ಈ ಭಸ್ಮಕುಂಡದಲ್ಲಿ ತಯಾರಿಸಲಾಗುತ್ತಿತ್ತು. ರಾಜ ವಿಕ್ರಮಾದಿತ್ಯ ಆಳ್ವಿಕೆಯಲ್ಲಿ ಈ ಪ್ರಥೆಯನ್ನು ನಿಲ್ಲಿಸಲಾಯಿತು ಮತ್ತು ಮನುಷ್ಯ ಚಿತಭಸ್ಮದ ಬದಲಾಗಿ ಈಗ ಗೋವಿನ ಸಗಣಿಯಿಂದ ಸುಟ್ಟ ಭಸ್ಮವನ್ನು ಶಿವಲಿಂಗಕ್ಕೆ ಅರ್ಪಿಸಲಾಗುತ್ತದೆ. ಇಲ್ಲಿಯವರೆಗೆ ಈ ಭಸ್ಮಕುಂಡದಿಂದ ನಿರಂತರವಾಗಿ ಬೆಂಕಿ ಉರಿಯುತ್ತಿದೆ. ಕಪಿಲ ಹಸುವಿನ ಸಗಣಿ ಆ ಭಸ್ಮಕುಂಡದಲ್ಲಿ ಸುಟ್ಟು ಬೂದಿಯಾಗಿ ತಯಾರಿಸಲ್ಪಡುತ್ತದೆ ಮತ್ತು ಆ ಭಸ್ಮವನ್ನು ಭಸ್ಮ ಆರತಿಗೆ ಬಳಸಲಾಗುತ್ತದೆ. ಈ ಭಸ್ಮ ಆರತಿಯ ನಂತರ ಈ ಭಸ್ಮವನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಈ ಭಸ್ಮವನ್ನು ನಮ್ಮ ಹಣೆಯ ಮೇಲೆ ಹಚ್ಚುವುದರಿಂದ ನಮ್ಮ ಎಲ್ಲ ಕಾರ್ಯ ಸಿದ್ಧಿಯಾಗುತ್ತದೆ ಮತ್ತು ಶಿವಲೋಕವನ್ನು ತಲುಪಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ದರ್ಶನವು ಸಾವಿನ ಭಯದಿಂದ ಮುಕ್ತರಾಗಲು ನಮಗೆ ಸಹಾಯ ಮಾಡುತ್ತದೆ. ಭಸ್ಮವು ಸಾವಿನ ಭಾಗವಾಗಿದೆ. ಭಸ್ಮವು ವೈರಾಗ್ಯದ ಸಂಕೇತವಾಗಿದೆ. ಅದು ಸಾವು ಮತ್ತು ಮೋಕ್ಷದ ಸಂಕೇತವಾಗಿದೆ. ಭಸ್ಮವು ಎಲ್ಲವೂ ನಾಶವಾದಾಗ ಆತ್ಮ ಮಾತ್ರ ಉಳಿಯುತ್ತದೆ. ಅದರಿಂದ ಭಸ್ಮವು ನಮ್ಮ ಆತ್ಮದ ಸಂಕೇತವಾಗಿದೆ ಎಂದು ಭಸ್ಮವು ಪ್ರತಿನಿಧಿಸುತ್ತದೆ. ಭಸ್ಮವನ್ನು ಸುಡಲು ಸಾಧ್ಯವಾಗದಂತೆಯೇ ನಮ್ಮ ಆತ್ಮವನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಮಹಾಕಾಲೇಶ್ವರ ದೇವಾಲಯವು ಶಿವನಿಗೆ ಭಸ್ಮ ಆರತಿಯನ್ನು ಮಾಡುವ ಏಕೈಕ ಶಿವ ದೇವಾಲಯವಾಗಿದೆ. ಮಹಾಕಾಲೇಶ್ವರನ ಈ ಭಸ್ಮ ಆರತಿಯ ದರ್ಶನ ಪಡೆದ ಮಾತ್ರಕ್ಕೆ ನಮ್ಮಲ್ಲಿರುವ ಸಾವಿನ ಭಯವು ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ. ದೇವಾಲಯದ ಪಂಡಿತರ ಪ್ರಕಾರ ಮಹಾಕಾಲೇಶ್ವರ ದೇವಾಲಯವು ಶಿವನು ತನ್ನ ಉಗ್ರ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತದೆ. ರಾತ್ರಿಯ ಸಮಯದಲ್ಲಿ ಜನರು ದೇವಾಲಯದಿಂದ ಡಮರು ಶಬ್ದವನ್ನು ಕೇಳುತ್ತಾರೆ ಮತ್ತು ಕೆಲವೊಮ್ಮೆ ಶಿವಲಿಂಗದಿಂದ ರಕ್ತವು ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದಾಗಿ ಶಿವಲಿಂಗವು ಕೆಂಪು ಬಣ್ಣದಲ್ಲಿ ಕಂಡುಬರುತ್ತದೆ. ಇಲ್ಲಿ ಬೆಳಿಗ್ಗೆ ಮಾಡುವ ಭಸ್ಮ ಆರತಿಯು ಶಿವನ ಅಘೋರಿ ರೂಪವನ್ನು ಪೂಜಿಸಲು ಹೇಳಲಾಗುತ್ತದೆ. ಪ್ರತಿದಿನ ಭಸ್ಮ ಆರತಿಯನ್ನು ಬಬುಲ್ನಾಥ್ ಎಂಬ ಅಘೋರಿ ಮಾಡುತ್ತಾರೆ. ಮಹಾಕಾಲೇಶ್ವರ ದೇವಾಲಯದ ಬಗ್ಗೆ ಮತ್ತೊಂದು ಕುತೂಹಲಕಾರಿ ವಿಷಯವೆಂದರೆ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಶೃಂಗಾರ ದರ್ಶನ. ಪ್ರತಿದಿನ ಸಂಜೆ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗಕ್ಕೆ ತಿಥಿ ನಕ್ಷತ್ರಗಳ ಪ್ರಕಾರ ಅಥವಾ ವಿವಿಧ ಹಬ್ಬಗಳ ಆಧಾರದ ಮೇಲೆ ವಿಭಿನ್ನ ಶೃಂಗಾರವನ್ನು ಅರ್ಪಿಸಲಾಗುತ್ತದೆ. ಈ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಮೋಡಿ ಮಾಡುವ ಶೃಂಗಾರವನ್ನು ವಿವಿಧ ಹೂವುಗಳು, ಬಾಂಗ್, ಚಂದನ, ಒಣ ಹಣ್ಣುಗಳು, ಬೆಣ್ಣೆ, ಕೋಯ ಮತ್ತು ವಿವಿಧ ಆಭರಣಗಳಿಂದ ಮಾಡಲಾಗುತ್ತದೆ. ಈ ಜ್ಯೋತಿರ್ಲಿಂಗ ಶೃಂಗಾರದ ದರ್ಶನ ಮಾಡುವುದರಿಂದ ನಮ್ಮ ಆಸೆಗಳು ಈಡೇರುತ್ತವೆ, ನಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಶೃಂಗಾರವು ಶಿವನ ವಿವಿಧ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಈ ಶಿವಲಿಂಗ ಶೃಂಗಾರದ ಮುಖ್ಯ ಕಾರಣ ನಿರಾಕಾರ ರೂಪದಲ್ಲಿರುವ ಶಿವನನ್ನು ನಾವು ಈ ನಿರಾಕಾರ ಶಿವಲಿಂಗದ ಶೃಂಗಾರವನ್ನು ಶಿವನಿಗೆ ಮುಖವಾಡವನ್ನು, ಕಣ್ಣುಗಳನ್ನು ಅರ್ಪಿಸುವ ಮೂಲಕ ಮುಖದ ಆಕಾರವನ್ನು ನೀಡುವ ಮೂಲಕ ಮಾಡಿದಾಗ ಶಿವನು ಸಾಕಾರ ರೂಪದಲ್ಲಿ ರೂಪಾಂತರಗೊಳ್ಳುತ್ತಾನೆ. ಇದರಿಂದ ನಾವು ಶಿವನ ದರ್ಶನವನ್ನು ಪಡೆಯಬಹುದು ಮತ್ತು ಶಿವನು ನಮ್ಮನ್ನು ನೋಡಬಹುದು ಎಂದು ಹೇಳಲಾಗುತ್ತದೆ. ಶಿವನವರಾತ್ರಿ ಎಂದು ಕರೆಯಲ್ಪಡುವ ಶಿವರಾತ್ರಿಯ 9 ದಿನಗಳಲ್ಲಿ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಶೃಂಗಾರವು ಹೆಚ್ಚು ರೋಮಾಂಚಕವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿ ವರ್ಷ ಶಿವರಾತ್ರಿಯ ಸಮಯದಲ್ಲಿ ಉಜ್ಜಯಿನಿ ನಗರದಲ್ಲಿ ಶಿವನ ಯಾತ್ರೆ ಇರುತ್ತದೆ. ಇಲ್ಲಿ ಶಿವನ ಶೃಂಗಾರವನ್ನು ವರನ ರೂಪದಲ್ಲಿ ಮಾಡಲಾಗುತ್ತದೆ. ಅಲ್ಲಿ ಶಿವನ ವಿಗ್ರಹವನ್ನು ಇಡೀ ಉಜ್ಜಯಿನಿ ನಗರದ ಸುತ್ತಲೂ ಮೆರವಣಿಗೆ ಮಾಡಲಾಗುತ್ತದೆ. ಇಲ್ಲಿ ಶಿವನು ಪಾರ್ವತೀ ದೇವಿಯನ್ನು ಮದುವೆಯಾಗಲು ವರನಾಗಿ ತನ್ನ ಗಣಗಳೊಂದಿಗೆ ಪ್ರಯಾಣಿಸುವ ಈ ಮೆರವಣಿಗೆಯನ್ನು ಶಿವ ಬಾರಾತ್ ಎಂದು ಕರೆಯಲಾಗುತ್ತದೆ. ಈ ದಿನ ಶಿವನ ವಿಗ್ರಹವನ್ನು ಹರಿಸಿದ್ಧಿ ದೇವಿ ದೇವಸ್ಥಾನಕ್ಕೆ ತರಲಾಗುತ್ತದೆ ಮತ್ತು ಅಲ್ಲಿ ಶಿವ ಮತ್ತು ಪಾರ್ವತಿಯ ಕಲ್ಯಾಣ ನಡೆಯುತ್ತದೆ.
ಮಹಾಶಿವರಾತ್ರಿಯ ರಾತ್ರಿ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಈ ದಿನ ಶಿವಲಿಂಗವನ್ನು ರಾತ್ರಿ ಇಡೀ ಪಂಚಾಮೃತ ಅಭಿಷೇಕದಿಂದ ಪೂಜಿಸಲಾಗುತ್ತದೆ. ಮಹಾಶಿವರಾತ್ರಿಯಂದು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗಕ್ಕೆ ಮಹಾಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಅಲ್ಲಿ ಶಿವನನ್ನು ವಿವಿಧ ಹೂವುಗಳಿಂದ ಅಲಂಕರಿಸಿ ವರನಂತೆ ಅಲಂಕರಿಸಲಾಗುತ್ತದೆ. ಈ ಮಹಾಶಿವರಾತ್ರಿಯ ರಾತ್ರಿ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಈ ಭವ್ಯ ರೂಪವನ್ನು ನೋಡಲು ಲಕ್ಷಾಂತರ ಭಕ್ತರು ಮಹಾಕಾಲೇಶ್ವರ ದೇವಸ್ಥಾನಕ್ಕೆ ಬರುತ್ತಾರೆ. ಮಹಾಕಾಲೇಶ್ವರ ದೇವಾಲಯದಲ್ಲಿ 3 ಶಿವಲಿಂಗಗಳಿವೆ. ಒಂದು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ. ಇದು ದೇವಾಲಯದ ಭೂಗರ್ಭದಲ್ಲಿ ಸ್ವಯಂ ಪ್ರಕಟವಾದ ಜ್ಯೋತಿರ್ಲಿಂಗವಾಗಿದೆ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಮೇಲೆ ಓಂಕಾರೇಶ್ವರ ಶಿವಲಿಂಗವಿದೆ ಮತ್ತು ಓಂಕಾರೇಶ್ವರ ದೇವಾಲಯದ ಮೇಲೆ ನಾಗಚಂದ್ರೇಶ್ವರ ದೇವಾಲಯವಿದೆ. ಈ ದೇವಾಲಯವನ್ನು ನಾಗರ ಪಂಚಮಿಯ ದಿನದಂದು ಮಾತ್ರ ತೆರೆಯಲಾಗುತ್ತದೆ. ಈ ನಾಗಚಂದ್ರೇಶ್ವರ ದೇವಾಲಯದಲ್ಲಿ ಆದಿಶೇಷ ವಿಗ್ರಹವಿದೆ. ದೇವಾಲಯದ ಒಳಗೆ ಶಿವನ ವಿಗ್ರಹವಿದೆ. ಅಲ್ಲಿ ಪಾರ್ವತಿ ಶಿವನ ಮಡಿಲಲ್ಲಿ ಕುಳಿತಿರುವುದನ್ನು ಕಾಣಬಹುದು. ಶಿವ ಮತ್ತು ದೇವಿ ಪಾರ್ವತಿ ವಿಗ್ರಹವನ್ನು ಹೊರತುಪಡಿಸಿ ಗಣೇಶ, ಸೂರ್ಯ, ಚಂದ್ರ, ಹನುಮಂತ ವಿಗ್ರಹಗಳನ್ನು ಮತ್ತು ನಂದಿ ವಿಗ್ರಹಗಳಿವೆ. ಈ ಮಹಾಕಾಲೇಶ್ವರ ದೇವಾಲಯವು 3 ಶಿವಲಿಂಗಗಳನ್ನು ಒಂದರ ಮೇಲೊಂದು ಲಂಬಸ್ಥಾನದಲ್ಲಿ ಇರಿಸಲಾಗಿರುವ ಏಕೈಕ ದೇವಾಲಯವಾಗಿದೆ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಹೊರತಾಗಿ ದೇವಾಲಯದ ಆವರಣದೊಳಗೆ ಇತರ ದೇವಾಲಯಗಳಿವೆ. ಉದಾಹರಣೆಗೆ ಬಡ ಗಣೇಶ್ ದೇವಾಲಯ ಎಂದು ಕರೆಯಲ್ಪಡುವ ಗಣೇಶನಿಗೆ ಅರ್ಪಿತವಾದ ಒಂದು ದೇವಾಲಯವಿದೆ. ಈ ದೇವಾಲಯದಲ್ಲಿ ಒಳಗೆ 15 ಅಡಿ ಎತ್ತರದ ಗಣೇಶನ ವಿಗ್ರಹವನ್ನು ತಮ್ಮ ಪತ್ನಿಗಳಾದ ರಿದ್ದಿ ಸಿದ್ಧಿಯೊಂದಿಗೆ ಪೂಜಿಸಲಾಗುತ್ತದೆ. ಇದರ ಹೊರತಾಗಿ ಚಿಂತಾಮಣಿ ಗಣೇಶ್ ದೇವಾಲಯ ಎಂದು ಕರೆಯಲ್ಪಡುವ ಮತ್ತೊಂದು ದೇವಾಲಯವಿದೆ. ಚಿಂತಾಮಣಿ ಗಣೇಶ್ ದೇವಾಲಯವು ಉಜ್ಜಯಿನಿ ನಗರದಲ್ಲಿನ ಗಣೇಶನ ಅತಿದೊಡ್ಡ ದೇವಾಲಯವಾಗಿದೆ. ಈ ದೇವಾಲಯವು ಶಕ್ತಿಶಾಲಿ ಮತ್ತು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಈ ಗಣೇಶನು ಆಸೆಗಳನ್ನು ಪೂರೈಸುವ ಗಣೇಶ ಎಂದು ಹೇಳಲಾಗುತ್ತದೆ. ಜನರು ಈ ಚಿಂತಾಮಣಿ ಗಣೇಶನ ದರ್ಶನವನ್ನು ಪಡೆಯುತ್ತಾರೆ ಮತ್ತು ದೇವಾಲಯದ ಒಳಗೆ ಅರ್ಚಕರಿಂದ ಪವಿತ್ರ ದಾರವನ್ನು ತಮ್ಮ ಕೈಗಳಿಗೆ ಕಟ್ಟಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಮಹಾಕಾಲೇಶ್ವರ ದೇವಾಲಯವು ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಇಲ್ಲಿ ದೇವಿ ಪಾರ್ವತಿಯನ್ನು ಹರಿಸಿದ್ದಿ ದೇವಿ ಎಂದು ಪೂಜಿಸಲಾಗುತ್ತದೆ. ದೇವಿ ಸತಿಯ ಮೊಣಕೈ ಈ ಸ್ಥಳದಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತದೆ. ಈ ಹರಿಸಿದ್ದಿ ದೇವಾಲಯದ ಪ್ರಮುಖ ಆಕರ್ಷಣೆ ಅದರ ದೇವಾಲಯದ ಆವರಣ. ದೇವಾಲಯದ ಹೊರಗೆ 2 51 ಅಡಿ ಎತ್ತರದ ಜ್ಯೋತಿ ಸ್ತಂಭಗಳನ್ನು ಇರಿಸಲಾಗುತ್ತದೆ. ಪ್ರತಿದಿನ ಸಂಜೆ ಮಂಗಳ ಆರತಿಯ ಸಮಯದಲ್ಲಿ ಈ 2 ಆಳವಾದ ಸ್ತಂಭಗಳು ಉರಿಯುವ ದೀಪಗಳಿಂದ ತುಂಬಿರುತ್ತವೆ. ಇದು ದೇವಾಲಯವನ್ನು ಹೆಚ್ಚು ಆಕರ್ಷಕವಾಗಿರಿಸುತ್ತದೆ. ದೇವಿ ಹರಿಸಿದ್ದಿ ರಾಜ ವಿಕ್ರಮಾದಿತ್ಯನ ಕುಲದೇವಿಯಾಗಿದ್ದಳು ಎಂದು ಹೇಳಲಾಗುತ್ತದೆ. ರಾಜ ವಿಕ್ರಮಾದಿತ್ಯನು ದೀಪರಾಗವನ್ನು ಆಡುತ್ತಿದ್ದಾಗ ಈ 2 ಸ್ತಂಭಗಳಲ್ಲಿನ ದೀಪಗಳು ಸ್ವಯಂ ಚಲಿತವಾಗಿ ಬೆಳಗುತ್ತಿದ್ದವು ಎಂದು ಹೇಳಲಾಗುತ್ತದೆ. ಮಹಾಕಾಲೇಶ್ವರ ದೇವಾಲಯದ ಒಳಗೆ ಕೋಟಿ ತೀರ್ಥ ಎಂದು ಕರೆಯಲ್ಪಡುವ ತೀರ್ಥವಿದೆ. ಅದರ ನೀರು ಶುದ್ಧ ಮತ್ತು ಮಂಗಳಕರ ಎಂದು ಹೇಳಲಾಗುತ್ತದೆ. ದೇವಾಲಯವನ್ನು ನಾಗರ ವಾಸ್ತುಶಿಲ್ಪಿ ಕಾಲದಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಆವರಣದ ಒಳಗೆ ಶಿವನಿಗೆ ಅರ್ಪಿತವಾದ ಅನೇಕ ಸಣ್ಣ ದೇವಾಲಯಗಳಿವೆ. ದೇವಾಲಯದ ಆವರಣದೊಳಗೆ ಧರ್ಮರಾಜ ಮತ್ತು ಚಿತ್ರಗುಪ್ತರಿಗೆ ಮೀಸಲಾದ ಒಂದು ದೇವಾಲಯವಿದೆ. ಭಾರತದಲ್ಲಿ ಯಮರಾಜನಿಗೆ ಮೀಸಲಾದ ದೇವಾಲಯಗಳು ಬಹಳ ಕಡಿಮೆ. ಜನರು ಇಲ್ಲಿ ಯಮರಾಜನ ದರ್ಶನ ಪಡೆದು ದೀಪ ಅರ್ಪಿಸುತ್ತಾರೆ. ಆರೋಗ್ಯ ಸಮಸ್ಯೆ ಇರುವ ಜನರು ಇಲ್ಲಿಗೆ ಬಂದು ತಮ್ಮ ಉತ್ತಮ ಆರೋಗ್ಯಕ್ಕಾಗಿ ದೀಪ ಅರ್ಪಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಯಮರಾಜ ದೇವಾಲಯದ ಒಳಗೆ 84 ಸಣ್ಣ ಲಿಂಗಗಳು ಮತ್ತು ಸಣ್ಣ ದ್ವಾದಶ ಶಿವಲಿಂಗಗಳನ್ನು ಸ್ಥಾಪಿಸಲಾಗಿದೆ. ಉಜ್ಜಯಿನಿ ನಗರದಲ್ಲಿ 84 ಶಿವಲಿಂಗಗಳಿವೆ ಎಂದು ಹೇಳಲಾಗುತ್ತದೆ. ಈ 84 ಶಿವಲಿಂಗಗಳನ್ನು ಪೂಜಿಸುವುದು ಆ ಶಿವಲಿಂಗಗಳನ್ನು ಪೂಜಿಸುವುದಕ್ಕೆ ಸಮಾನವಾಗಿದೆ ಎಂದು ಹೇಳಲಾಗುತ್ತದೆ. ಈ 84 ಶಿವಲಿಂಗಗಳು ಈ ವಿಶ್ವದಲ್ಲಿ ಇರುವ ಯೋನಿಗಳನ್ನು ಪ್ರತಿನಿಧಿಸುತ್ತವೆ. ಈ 84 ಶಿವಲಿಂಗಗಳಲ್ಲದೆ ಇಲ್ಲಿ ನವಗ್ರಹ ಯಂತ್ರವನ್ನು ಇರಿಸಲಾಗಿದೆ. ಇಲ್ಲಿ 9 ಶಿವಲಿಂಗಗಳು ಮತ್ತು ಅರ್ಧನಾರೇಶ್ವರ ಶಿವಲಿಂಗವಿದೆ. ಈ ಯಂತ್ರದಲ್ಲಿರುವ 9 ಶಿವಲಿಂಗಗಳು ನವಗ್ರಹಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಈ ಶಿವಲಿಂಗದ ಸುತ್ತಲೂ ಹಾವಿನ ಕೆತ್ತನೆ ಇದೆ. ಕಾಲಸರ್ಪದೋಷ, ರಾಹುಕೇತು ದೋಷ ಮುಂತಾದ ಸರ್ಪದೋಷಗಳಿಂದ ಬಳಲುತ್ತಿರುವ ಜನರು ಈ ಶಿವಲಿಂಗವನ್ನು ಪೂಜಿಸುತ್ತಾರೆ ಮತ್ತು ಅವರ ದೋಷಗಳಿಂದ ಮುಕ್ತರಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಮಹಾಕಾಲೇಶ್ವರ ದೇವಸ್ಥಾನದ ಹತ್ತಿರವಿರುವ ಇತರ ದೇವಾಲಯಗಳೆಂದರೆ ಕಾಲಭೈರವ ದೇವಸ್ಥಾನ. ಇದು ಮಹಾಕಾಲೇಶ್ವರ ದೇವಸ್ಥಾನದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ
ಈ ಉಜ್ಜಯಿನಿ ನಗರದ ಸೇನಾಪತಿ ಕಾಲಭೈರವ ಎಂದು ಹೇಳಲಾಗುತ್ತದೆ. ಮತ್ತು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಪಡೆಯುವ ಮೊದಲು ಈ ದೇವಸ್ಥಾನಕ್ಕೆ ಮೊದಲು ಭೇಟಿ ನೀಡಬೇಕು ಎಂದು ನಂಬಲಾಗಿದೆ. ಈ ದೇವಸ್ಥಾನದಲ್ಲಿ ಶಿವನನ್ನು ಸಾತ್ವಿಕ, ರಾಜಸ ಮತ್ತು ತಾಮಸ ರೂಪದಲ್ಲಿ ಪೂಜಿಸಲಾಗುತ್ತದೆ. ಭಗವಾನ್ ಕಾಲಭೈರವ ತಂತ್ರ ದೇವತೆಯಾಗಿರುವುದರಿಂದ ಇಲ್ಲಿ ಜನರು ಮದ್ಯದಂತಹ ತಾಮಸ ವಸ್ತುಗಳನ್ನು ಅರ್ಪಿಸುತ್ತಾರೆ. ಮಹಾಕಾಲೇಶ್ವರ ದೇವಸ್ಥಾನವು ಶಿಪ್ರಾ ನದಿಯ ಅಂಚಿನಲ್ಲಿದೆ. ಉತ್ತರ ದಿಕ್ಕಿಗೆ ಹರಿಯುವ ಈ ಸುಂದರವಾದ ಶಿಪ್ರಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ನಮ್ಮ ಪಾಪಗಳು ದೂರವಾಗುತ್ತವೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಪವಿತ್ರ ಶಿಪ್ರಾ ನದಿಗೆ ಹೊಂದಿಕೊಂಡಂತೆ ಹಲವಾರು ಘಾಟ್ಗಳಿವೆ ಮತ್ತು ಅವುಗಳಲ್ಲಿ ಒಂದು ರಾಮ್ ಘಾಟ್. ತ್ರೇತಾಯುಗದಲ್ಲಿ ಶ್ರೀರಾಮನು ಲಕ್ಷ್ಮಣನೊಂದಿಗೆ ರಾಜ ದಶರಥನ ಪಿತೃತರ್ಪಣೆ ಮಾಡಲು ಇಲ್ಲಿಗೆ ಬಂದನೆಂದು ಹೇಳಲಾಗುತ್ತದೆ. ಶಿಪ್ರಾ ನದಿಯ ಬಳಿ ಪಿತೃತರ್ಪಣ ಅಥವಾ ಪಿಂಡದಾನವನ್ನು ಮಾಡುವುದರಿಂದ ನಮ್ಮ ಪಿತೃಗಳನ್ನು ನರಕದ ಹಿಂಸೆಯಿಂದ ಮುಕ್ತಗೊಳಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಸಂಜೆ ಈ ಶಿಪ್ರಾ ನದಿಯ ಬಳಿ ಸುಂದರವಾದ ಆರತಿಯನ್ನು ಮಾಡಲಾಗುತ್ತದೆ. ಅಲ್ಲಿ ಶಿಪ್ರಾ ದೇವಿಯ ವಿಗ್ರಹವನ್ನು ಸಹ ಪೂಜಿಸಲಾಗುತ್ತದೆ. 12 ವರ್ಷಗಳಿಗೊಮ್ಮೆ ಶಿಪ್ರಾ ನದಿಯ ಈ ರಾಮ್ ಘಾಟ್ನಲ್ಲಿ ಕುಂಭಮೇಳೆ ನಡೆಯುತ್ತದೆ. ಲಕ್ಷಾಂತರ ಸಾಧುಗಳು, ಸಂತರು ಮತ್ತು ಭಕ್ತರು ಪವಿತ್ರ ಸ್ನಾನ ಮಾಡಿ ಮೋಕ್ಷ ಪಡೆಯಲು ಇಲ್ಲಿಗೆ ಬರುತ್ತಾರೆ. ಉಜ್ಜಯಿನಿಯಲ್ಲಿ ನಡೆಯುವ ಈ ಕುಂಭಮೇಳವು ಅತ್ಯಂತ ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ. ಕುಂಭಮೇಳದ ಸಮಯದಲ್ಲಿ ಶಿಪ್ರಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ದೊರೆಯುತ್ತದೆ ಮತ್ತು ಅದು ನಮ್ಮನ್ನು ಸಾವು ಮತ್ತು ಕಾಲದಿಂದ ಮುಕ್ತಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು ಉಜ್ಜಯಿನಿಯಲ್ಲಿ ಶಿವನು ಮಹಾಕಾಲೇಶ್ವರನಾಗಿ ನೆಲೆಸಿರುವುದರಿಂದ ಈ ಕುಂಭಮೇಳವು ಬಹಳ ಮಹತ್ವದಾಗಿದೆ. ಈ ಉಜ್ಜಯಿನಿ ನಗರದಲ್ಲಿ ಗಡ್ಕಾಲಿಕಾ ದೇವಾಲಯವಿದೆ. ಅಲ್ಲಿ ದೇವಿ ಭದ್ರಕಾಳಿಯನ್ನು ಪೂಜಿಸಲಾಗುತ್ತದೆ. ದೇವಿ ಗಡ್ಕಾಲಿಕಾ ವಿಗ್ರಹವು ಸತ್ಯಯುಗಕ್ಕಿಂತ ಹಳೆಯದು ಎಂದು ಹೇಳಲಾಗುತ್ತದೆ ಮತ್ತು ಈ ದೇವಾಲಯವು ಒಂದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ಸ್ಥಳದಲ್ಲಿ ದೇವಿ ಸತಿಯ ತುಟಿಗಳು ಬಿದ್ದಿವೆ ಎಂದು ಹೇಳಲಾಗುತ್ತದೆ. ದೇವಿ ಗಡ್ಕಾಲಿಕಾ ಕವಿ ಕಾಳಿದಾಸನ ಕುಲದೇವಿಯಾಗಿದ್ದಳು ಎಂದು ಹೇಳಲಾಗುತ್ತದೆ. ಈ ದೇವಾಲಯದಲ್ಲಿ ನಿಂಬೆ ಹಾರವನ್ನು ಅರ್ಪಿಸುವುದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನು ದೂರವಿಡುತ್ತದೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ಕುತೂಹಲಕಾರಿ ಭಾಗವೆಂದರೆ ಇಲ್ಲಿ ದೇವಿಯ ವಿಗ್ರಹವನ್ನು ಮಹಿಳೆಯರು ಮಾತ್ರ ಪೂಜಿಸುತ್ತಾರೆ. ಉಜ್ಜಯಿನಿ ನಗರದಲ್ಲಿ ಮಂಗಳನಾಥ್ ದೇವಾಲಯವಿದೆ. ಇದು ಮಂಗಳ ಗ್ರಹದ ಜನ್ಮಸ್ಥಳ ಎಂದು ಹೇಳಲಾಗುತ್ತದೆ. ಈ ದೇವಾಲಯದಲ್ಲಿ ಶಿವನನ್ನು ಮಂಗಳನಾಥ ಎಂದು ಪೂಜಿಸಲಾಗುತ್ತದೆ ಮತ್ತು ಈ ದೇವಾಲಯದಲ್ಲಿ ನಂದಿಯ ಬದಲಾಗಿ ಶಿವಲಿಂಗದ ಮುಂದೆ ಅಡ್ಡಿನ ವಿಗ್ರಹವನ್ನು ನಾವು ನೋಡಬಹುದು. ಈ ಶಿವಲಿಂಗಕ್ಕೆ ಮೊಸರು ಅನ್ನವನ್ನು ಅರ್ಪಿಸುವುದರಿಂದ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಮಂಗಳ ಗ್ರಹವು ಕರ್ಕರಾಶಿಯ ಅಧಿಪತಿಯಾಗಿರುವುದರಿಂದ ಕರ್ಕರಾಶಿಯು ಈ ದೇವಾಲಯದಿಂದ ಪ್ರಯಾಣ ಪ್ರಾರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಮಂಗಳ ದೋಷದಿಂದ ಬಳಲುತ್ತಿರುವ ಜನರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಉಜ್ಜಯಿನಿಯಲ್ಲಿ 24 ಕಂಬಾ ಮಾತಾ ಮಂದಿರ್ ಎಂದು ಕರೆಯಲ್ಪಡುವ ಸುಂದರ ದೇವಿ ದೇವಾಲಯವಿದೆ ಮತ್ತು ಇದು ಪ್ರಸಿದ್ಧ ದೇವಿ ದೇವಾಲಯವಾಗಿದೆ. ಇಲ್ಲಿ ದೇವಾಲಯವು 40 ಕಂಬಗಳನ್ನು ಹೊಂದಿದೆ. ಇದಲ್ಲದೆ ಉಜ್ಜಯಿನಿ ನಗರದಲ್ಲಿ ಸಂದೀಪನಿ ಆಶ್ರಮವಿದೆ. ಅಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮರು ತಮ್ಮ ಗುರು ಸಂದೀಪನಿ ನೇತೃತ್ವದಲ್ಲಿ ಗುರುಕುಲಕ್ಕೆ ಬಂದರೆಂದು ಹೇಳಲಾಗುತ್ತದೆ. ಈ ಆಶ್ರಮದಲ್ಲಿ ಶ್ರೀಕೃಷ್ಣ, ಬಲರಾಮ ಮತ್ತು ಸುಧಾಮರ ವಿಗ್ರಹಗಳನ್ನು ನಾವು ಕಾಣುತ್ತೇವೆ. ಇಲ್ಲಿ ಅವರನ್ನು ವಿದ್ಯಾರ್ಥಿಗಳನ್ನಾಗಿ ಪೂಜಿಸುತ್ತಾರೆ. ಸಂದೀಪನಿ ಆಶ್ರಮವು ಶ್ರೀಕೃಷ್ಣನು ಋಷಿ ಸಂದೀಪನಿ ಆಶ್ರಮದಲ್ಲಿ ಕಳೆದ ಸಮಯವನ್ನು ಚಿತ್ರಿಸುವ ಸುಂದರವಾದ ಕಲಾವರ್ಣ ಚಿತ್ರಗಳಿಂದ ತುಂಬಿದೆ. ಶ್ರೀಕೃಷ್ಣನು ಬಲರಾಮನೊಂದಿಗೆ ಈ ಆಶ್ರಮದಲ್ಲಿ 64 ದಿನಗಳ ಕಾಲ ಇದ್ದು ಋಷಿ ಸಂದೀಪನಿಯಿಂದ 64 ಕಲೆಗಳನ್ನು ಕಲಿತನೆಂದು ಹೇಳಲಾಗುತ್ತದೆ. ಆಶ್ರಮದ ಒಳಗೆ ಗೋಮತಿ ಕುಂಡವಿದೆ. ಅಲ್ಲಿ ಶ್ರೀಕೃಷ್ಣನು ತನ್ನ ಗುರು ಸಂದೀಪನಿ ಸ್ನಾನ ಮಾಡಲು ಈ ಕುಂಡದಲ್ಲಿ ಎಲ್ಲ ಪವಿತ್ರ ತೀರ್ಥದ ನೀರನ್ನು ತಂದನು ಎಂದು ಹೇಳಲಾಗುತ್ತದೆ. ಶ್ರೀಕೃಷ್ಣನು ಈ ಸಂದೀಪನಿ ಗುರುಕುಲಕ್ಕೆ ಬಂದಾಗ ಶಿವನು ಕೃಷ್ಣನನ್ನು ಸ್ವಾಗತಿಸಲು ಬಂದನೆಂದು ಹೇಳಲಾಗುತ್ತದೆ. ಈ ಘಟನೆಯನ್ನು ನೆನಪಿಸಿಕೊಳ್ಳಲು ಶ್ರೀಕೃಷ್ಣನು ಈ ದೇವಾಲಯದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದನು. ಈ ದೇವಾಲಯದ ಅತ್ಯುತ್ತಮ ಭಾಗವೆಂದರೆ ಇಲ್ಲಿ ನಿಂತಿರುವ ಭಂಗಿಯಲ್ಲಿ ನಂದಿ ವಿಗ್ರಹವನ್ನು ಕಾಣಬಹುದು. ಉಜ್ಜಯಿನಿಯಲ್ಲಿ ಭರ್ತರಿ ಗುಹೆಗಳು ಎಂದು ಕರೆಯಲ್ಪಡುವ ಸ್ಥಳವಿದೆ. ಅಲ್ಲಿ ರಾಜ ವಿಕ್ರಮಾದಿತ್ಯನ ಅಣ್ಣ ರಾಜ ಭರ್ತರಿ ತಪಸ್ಸು ಮಾಡುತ್ತಿದ್ದನು ಎಂದು ಹೇಳಲಾಗುತ್ತದೆ. ಉಜ್ಜಯಿನಿ ನಗರದಲ್ಲಿ ದ್ವಾರಕಾಧೀಶ್ ಗೋಪಾಲ ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನದಂತಹ ಇತರ ವಿಷ್ಣು ದೇವಾಲಯಗಳಿವೆ. ಅನಾದಿ ಕಾಲೇಶ್ವರ ದೇವಾಲಯದಂತಹ ಇತರ ಶಿವಲಿಂಗ ದೇವಾಲಯಗಳೂ ಇವೆ.
ಧನುರಿಕೇಶ್ವರ ದೇವಸ್ಥಾನ, ಶಿಪ್ರಾ ನದಿಯ ಅಂಚಿನಲ್ಲಿರುವ ಶ್ರೀ ಗೌತಮೇಶ್ವರ ಮಹಾದೇವ ದೇವಸ್ಥಾನ, ಶ್ರೀ ದೂರೇಶ್ವರ ದೇವಸ್ಥಾನ ಮತ್ತು ತ್ರಿವೇಣಿ ಸಂಗಮ ಸ್ಥಳವಿದೆ. ಸಂಗಮಕ್ಕೆ ಸಮೀಪದಲ್ಲಿ 64 ಶಿವಲಿಂಗಗಳನ್ನು ಸ್ಥಾಪಿಸಲಾಗಿದೆ. ಕರ್ಕ ರಾಶಿಯ ಅಧಿಪತಿಯಾಗಿ ಪೂಜಿಸಲ್ಪಡುವ ಕರ್ಕರಾಜೇಶ್ವರ ಶಿವಲಿಂಗ ದೇವಸ್ಥಾನವು ಈ ಉಜ್ಜಯಿನಿ ನಗರದಲ್ಲಿದೆ. ಉಜ್ಜಯಿನಿಯಲ್ಲಿ ಅತಿ ದೊಡ್ಡ ಪಾದರಸ ಶಿವಲಿಂಗವನ್ನು ಕಾಣುವ ಸಿದ್ಧ ಆಶ್ರಮವೂ ಇದೆ. ಜನರು ಇಲ್ಲಿ ಧ್ಯಾನ ಮಾಡಲು ಮತ್ತು ಜೀವನದಲ್ಲಿ ಶಾಂತಿಯನ್ನು ಕಂಡುಕೊಳ್ಳಲು ಬರುತ್ತಾರೆ. ಉಜ್ಜಯಿನಿಯಲ್ಲಿ ಪ್ರಸಿದ್ಧ ಶನಿ ದೇವಸ್ಥಾನವೂ ಇದೆ. ಮತ್ತು ಕೊನೆಯದಾಗಿ, ಪ್ರತಿಯೊಬ್ಬರೂ ಮಹಾಕಾಲ್ ಕಾರಿಡಾರ್ ಅಥವಾ ಮಹಾಕಾಲ್ ಲೋಕಕ್ಕೆ ಭೇಟಿ ನೀಡಲು ಮರೆಯಬಾರದು. ಇತ್ತೀಚೆಗೆ ನಿರ್ಮಿಸಲಾದ ಈ ಮಹಾಕಾಲ್ ಕಾರಿಡಾರ್ ರುದ್ರಸಾಗರ ಸರೋವರದ ಬಳಿ ಇರುವ ಉದ್ದವಾದ 900 ಮೀಟರ್ ಕಾರಿಡಾರ್ ಮಾರ್ಗವಾಗಿದೆ. ಇದು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ತೀರ್ಥಯಾತ್ರೆಯ ಅನುಭವವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗುತ್ತದೆ. ಮಹಾಕಾಲ್ ಕಾರಿಡಾರ್ ಶಿವನ ಶಿಲ್ಪಕಲೆಗಳು, ಚಿತ್ರಗಳು ಸೇರಿದಂತೆ ವಿವಿಧ ಆಕರ್ಷಣೆಗಳನ್ನು ಹೊಂದಿದೆ ಮತ್ತು ಇದು 108 ಕಂಬಗಳ ನಡಿಗೆ ಮಾರ್ಗವು ಶಿವನೊಂದಿಗೆ ಸಂಬಂಧಿಸಿದ ನಮ್ಮ ಪುರಾಣ ಮತ್ತು ಪರಂಪರೆಯನ್ನು ಪ್ರದರ್ಶಿಸುವ ಗುರಿಯನ್ನು ಹೊಂದಿದೆ. ಈ ಕಾರಿಡಾರ್ ವಿವಿಧ ಪುರಾಣಗಳಿಂದ ಶಿವನಿಗೆ ಅರ್ಪಿಸಲಾದ 84 ಶಿವಲಿಂಗಗಳನ್ನು ಹೊಂದಿದೆ. ಈ ಮಹಾಕಾಲ್ ಲೋಕವು ಈ ಉಜ್ಜಯಿನಿ ನಗರಕ್ಕೆ ಭೇಟಿ ನೀಡಲು ಮತ್ತು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನು ಹೆಚ್ಚು ಆಸಕ್ತಿಕರಗೊಳಿಸುತ್ತದೆ. ಇದಿಷ್ಟು ಉಜ್ಜಯಿನಿ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ. ಜೈ ಮಹಾಕಾಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.